ಸುದೀರ್ಘ 7 ವರ್ಷಗಳ ಬಳಿಕ ಹಾಗೂ ಕಾಂಗ್ರೆಸ್ ಅಧಿಪತ್ಯದ ನಂತರ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮಡಿಕೇರಿ ನಗರಸಭೆಯ ಅಧಿಕಾರ ಹಿಡಿದಿದೆ. ಬಿಜೆಪಿ ಆಶ್ಚರ್ಯಕರವಾಗಿ ಹಾಗೂ ನಿರೀಕ್ಷೆಗೂ ಮೀರಿ ಸ್ಥಾನಗಳನ್ನು ಬಾಚಿಕೊಳ್ಳುವ ಮೂಲಕ ಅನ್ಯ ಪಕ್ಷದ ಬೆಂಬಲವಿಲ್ಲದೆ ಕುರ್ಚಿಯೇರಲಿದೆ. ಆ ಮೂಲಕ ಪಕ್ಷದ ಅಲೆ, ಸಂಘಟನಾ ಚಾತುರ್ಯ, ಶಾಸಕರ ಮೇಲುಸ್ತುವಾರಿಗಳು ಇಲ್ಲಿ ಕೆಲಸ ಮಾಡಿವೆ. ಇನ್ನೊಂದೆಡೆ ವಿಪಕ್ಷಗಳ ಸಂಘಟನಾ ವೈಫಲ್ಯ ಮತ್ತು ಜನರೆಡೆಗಿನ ನಿರ್ಲಕ್ಷ್ಯತೆಯು ಬಿಜೆಪಿಗೆ ವರವಾಗಿ ಪರಿಣಮಿಸಿರುವುದು ಈ ಫಲಿತಾಂಶದಲ್ಲಿ ವೇದ್ಯವಾಗಿದೆ. ಬಿಜೆಪಿಯು ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬಹುದು ಎಂಬ ನಿರೀಕ್ಷೆ ಇದ್ದೇ ಇತ್ತು. ಸರಿಸುಮಾರು 10ರಿಂದ 13 ಸ್ಥಾನಗಳಲ್ಲಿ ಗೆಲ್ಲಬಹುದು ಎಂದೇ ನಿರೀಕ್ಷಿಸಲಾಗಿತ್ತು. ಆದರೆ ಎಲ್ಲ ಲೆಕ್ಕಾಚಾರಗಳನ್ನು ಫಲಿತಾಂಶ ತಲೆಕೆಳಗು ಮಾಡಿದೆ. ಅನಿರೀಕ್ಷಿತವಾಗಿ ಬಿಜೆಪಿಯು 16 ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ. ಆದರೆ ಈ ಸ್ಥಾನಗಳು ಬಿಜೆಪಿ ಮುಖಂಡರಿಗೆ ಮೊದಲೇ ಗೊತ್ತಿತ್ತು. ಅನೇಕರು ಸಂದರ್ಶನಗಳಲ್ಲೇ 14ರಿಂದ 16 ಸ್ಥಾನ ಖಚಿತ ಎಂದೇ ಹೇಳಿದ್ದರು. ಕಾಂಗ್ರೆಸ್ ಕೂಡ ಈ ಬಾರಿ ಆಡಳಿತದ ಚುಕ್ಕಾಣಿ ಹಿಡಿಯುವ ವಿಶ್ವಾಸ ವ್ಯಕ್ತಪಡಿಸಿತ್ತು. ಅಷ್ಟೇ ಅಲ್ಲ, ಜೆಡಿಎಸ್ ನಾಯಕರು ಕೂಡ ಈ ಬಾರಿ ನಿರ್ಣಾಯಕ ಪಾತ್ರ ವಹಿಸುವುದಾಗಿ ಹೇಳಿದ್ದರು. ಇದರೊಂದಿಗೆ ಎಲ್ಲ 9 ಸ್ಥಾನಗಳಲ್ಲೂ ವಿಜಯ ನಮ್ಮದೇ ಎಂದು ಎಸ್ಡಿಪಿಐ ಹೇಳಿಕೊಂಡಿತ್ತು. ಆದರೆ ಎಲ್ಲರಿಗಿಂತ ಹೆಚ್ಚಿನ ಸ್ಥಾನಗಳನ್ನು ಪಡೆದು ತನ್ನ ಲೆಕ್ಕಾಚಾರವನ್ನು ನಿಜ ಮಾಡಿರುವುದು ಮಾತ್ರ ಬಿಜೆಪಿ ಎಂಬುದು ಸತ್ಯ. ಆರಂಭದಿಂದಲೂ ಬಿಜೆಪಿ ನಾಯಕರು, ಕಾರ್ಯಕರ್ತರು ಸಂಘಟನಾತ್ಮಕವಾಗಿ ಕೆಲಸ ಮಾಡಿರುವುದು, ಪ್ರತಿ ಮತದಾರನನ್ನು ವೈಯಕ್ತಿಕವಾಗಿ ತಲುಪಿರುವುದು ಮತ್ತು ಜಿಲ್ಲೆಯಿಂದ ಹೊರಗುಳಿದ ಮತದಾರರನ್ನು ಕರೆಸಿಕೊಳ್ಳುವಲ್ಲಿ ಆಸಕ್ತಿ ವಹಿಸಿರುವುದು ಗೌಪ್ಯವಾಗಿ ಉಳಿದಿಲ್ಲ. ಕೆಲವು ವಾರ್ಡ್ಗಳಲ್ಲಿ ಸ್ವತಃ ಶಾಸಕರೇ ಮತದಾರರೊಂದಿಗೆ ಸಂಪರ್ಕ ಸಾಧಿಸಿದ್ದಾರೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಪಕ್ಷದ ವಿರುದ್ಧ ಬಂಡಾಯವಾಗಿ ಸ್ಪರ್ಧಿಸಿದ ಕೆಲವು ಅಭ್ಯರ್ಥಿಗಳ ಮನವೊಲಿಸಿರುವುದು ಬಿಜೆಪಿಗೆ ವರವಾಗಿದೆ. ಒಂದು ವೇಳೆ ಬಿಜೆಪಿ 12ಕ್ಕೂ ಕಡಿಮೆ ಸ್ಥಾನ ಗಳಿಸಿದ್ದರೆ ಶಾಸಕರು, ಪರಿಷತ್ ಸದಸ್ಯರು ಮತ್ತು ಸಂಸದರ ಸಹಕಾರ ಪಡೆಯಲು ಅವಕಾಶವಿತ್ತು. ಇದೀಗ ಪಕ್ಷಕ್ಕೆ ಸಲೀಸಾಗಿ ಬಹುಮತ ಸಿಕ್ಕಂತಾಗಿದೆ. ಈ ಬಾರಿ ಅತಂತ್ರ ಆಡಳಿತಕ್ಕೆ ಅವಕಾಶ ಕಲ್ಪಿಸದಿರುವುದು ಮತದಾರರ ಜಾಣ್ಮೆಯನ್ನು ಎತ್ತಿ ತೋರಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಬಿಜೆಪಿ ಆಡಳಿತವಿರುವುದರಿಂದ ಮತ್ತು ಹಿಂದಿನ ಕಾಂಗ್ರೆಸ್ ಅವಧಿಯಲ್ಲಿ ಆದ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಜನರು ಬಿಜೆಪಿಗೆ ಅವಕಾಶ ನೀಡಿದ್ದಾರೆ. ತಮ್ಮೆಲ್ಲ ಬವಣೆಗಳು ನೀಗಬಹುದು ಎಂಬ ವಿಶ್ವಾಸದಲ್ಲಿದ್ದಾರೆ. ಮಡಿಕೇರಿ ನಗರಸಭೆಯಲ್ಲಿ ಮತ್ತೊಮ್ಮೆ ಕಮಲ ಅರಳಿದೆ. 23 ವಾರ್ಡ್ಗಳ ಪೈಕಿ 16 ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದು ಬಂದಿದ್ದಾರೆ. ವಾರ್ಡ್ 1ರಲ್ಲಿ ಬಿಜೆಪಿಯ ಚಿತ್ರಾವತಿ 336 ಮತಗಳು ಪಡೆದು ಎದುರಾಳಿ ಪಕ್ಷೇತರ ಅಭ್ಯರ್ಥಿ ಬಿಡಿ ಅನಿತಾ ಅವರಿಗಿಂತ 96 ಮತಗಳ ಮುನ್ನಡೆಯಿಂದ ಗೆದ್ದಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಮತ್ತೆ ನಾನು ಅದನ್ನು ಎಲ್ಲ ಕೆಲಸ ಕಾರ್ಯಗಳಿಗೆ ಸ್ಪಂದಿಸುತ್ತೇನೆ. ಮತ್ತು ನಾನು ವಾರ್ಡ್ ನಂಬರ್ 1 ಒಂದರಂತೆ ಪರಿವರ್ತಿಸಲು ಪ್ರಯತ್ನಿಸುತ್ತೇನೆ. 336 ಮತದಿಂದ ಮತ್ತು ಎಲ್ಲ ಮತ ಬಾಂಧವರಿಗೆ ನನ್ನ ಅಭಿನಂದನೆಗಳು. 2ನೇ ವಾರ್ಡ್ನಲ್ಲಿ ಬಿಜೆಪಿಯ ಮಹೇಶ್ ಜೈನಿ 375 ಮತ ಪಡೆದಿದ್ದು ಏಕಸೌಮ್ಯ ಮೆರೆದಿದ್ದಾರೆ. ಈ ವಾರ್ಡ್ನಲ್ಲಿ ಯಾರೊಬ್ಬರೂ ಮಹೇಶ್ ಸಮೀಪಕ್ಕೂ ಸುಳಿದಿಲ್ಲ. ಉಳಿದ 10 ಮಂದಿ ಅಭ್ಯರ್ಥಿಗಳ ಮತಗಳನ್ನು ಸೇರಿಸಿದರೂ ಮಹೇಶ್ ಜೈನಿ ಪಡೆದ ಮತಗಳಿಗೆ ಹೋಲಿಕೆಯಾಗುತ್ತಿಲ್ಲ. ಕೊಡಗಿನಲ್ಲಿ ಕೋವಿಡ್ ಅತಿ ಹೆಚ್ಚು ಆದರೂ ಸಹ ಮಡಿಕೇರಿ ನಗರದ ಪ್ರಜ್ಞಾವಂತ ಮತದಾರ ಬಂಧುಗಳು ಬಂದು ನನಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡುವುದರ ಮೂಲಕ ಏನು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಿದ ಅಭಿವೃದ್ಧಿ ಕೆಲಸವನ್ನು ಮೆಚ್ಚಿ ಮತ್ತು ನಾನು ಅನೇಕ ವರ್ಷಗಳಿಂದ ಈ ವಾರ್ಡಿನಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವುದನ್ನು ಅರಿತು ಇವತ್ತು ನನ್ನನ್ನು ಮತದಾನ ಮಾಡಿ ಗೆಲ್ಲಿಸಿದರೆ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. 5ನೇ ವಾರ್ಡ್ನಲ್ಲಿ ಬಿಜೆಪಿಯ ಎಸ್ಸಿ ಸತೀಶ್ 334 ಮತಗಳನ್ನು ಪಡೆದಿದ್ದಾರೆ. ಎದುರಾಳಿ ಕಾಂಗ್ರೆಸ್ನ ನಂದಕುಮಾರ್ ಕೇವಲ 213 ಮತ ಗಳಿಸಿ 2ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. 6ನೇ ವಾರ್ಡ್ನಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಆರ್ ಮಹೇಶ್ ಕುಮಾರ್ 374 ಮತ ಪಡೆದಿದ್ದು, ಈ ವಾರ್ಡ್ನಲ್ಲಿ ಬಿಜೆಪಿಯ ಕೆಎಸ್ ರಮೇಶ್ 540 ಮತ ಪಡೆದು ವಿಜಯಶಾಲಿಯಾಗಿದ್ದಾರೆ. ಇವತ್ತು 6ನೇ ವಾರ್ಡಿನ ಮತದಾರರಿಗೆ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ನನ್ನ ಹಿತವೈರಿಗಳು ಅಥವಾ ಹಿತಶತ್ರುಗಳು ಅಥವಾ ನನ್ನ ಆತ್ಮೀಯ ಗೆಳೆಯರೇ ಇವತ್ತು ನನ್ನ ಬೆನ್ನಿಗೆ ಚೂರಿ ಹಾಕಲಿಕ್ಕೆ ನಿಂತಿದ್ದರು. ಆದರೆ ನನ್ನ ಮತದಾರ ಬಾಂಧವರು ನಾನು ಕಳೆದ 3 ಬಾರಿ ಗೆದ್ದು ಮಾಡಿದಂತಹ ಕೆಲಸವನ್ನು ಮನಗಂಡು ಇವತ್ತು ಯಾವುದೇ ಆಮಿಷಕ್ಕೆ ಒಳಪಡದೆ, ಯಾವುದೇ ಮಾತಿಗೂ ಬೆಲೆ ಕೊಡದೆ ಇವತ್ತು ನನ್ನನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ನನ್ನನ್ನು ಜಯಬೇರಿ ಮಾಡಿದ್ದಾರೆ. ಸೊ ನಾನು ನನ್ನ ಜೊತೆಯಲ್ಲಿ ಏನು ಇವತ್ತು ಸಕ್ರಿಯವಾಗಿ ಕಳೆದ 27 ದಿನದಿಂದ ನನ್ನ ಕಾರ್ಯಕರ್ತರು ಏನಿದ್ದಾರೆ ನಮ್ಮ ಜೊತೆಯಲ್ಲಿ, ನನ್ನ ಹಿತೈಷಿಗಳಿದ್ದಾರೆ, ಅವರಿಗೆ ಈ ಒಂದು ಗೆಲುವನ್ನು ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇವತ್ತು ಆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಪಣ ತೊಡ್ತೇನೆ. ಈಗಾಗಲೇ ಬಿಜೆಪಿ ಬಹುಮತದ ಹತ್ರ ಸಾಗ್ತಾ ಇದೆ. ಖಂಡಿತವಾಗಿ ನಾಳೆ ದಿನ ನಮ್ಮ
BJPಯ ಒಂದು ಆಡಳಿತ ಇಲ್ಲಿ ನಿಶ್ಚಯ ಆಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇಡೀ ನನ್ನ ವಾರ್ಡ್ ಮಾತ್ರವಲ್ಲದೆ ಮಡಿಕೇರಿ ನಗರದ ಎಲ್ಲ ಅಭಿವೃದ್ಧಿಗೆ ನಾನು ಸಹಕರಿಸ್ತೀನಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. 8ನೇ ವಾರ್ಡ್ನಲ್ಲಿ ಬಿಜೆಪಿಯಿಂದ ಮಾಜಿ ಸದಸ್ಯ ಸವಿತಾ ರಾಕೇಶ್ ಆರಿಸಿ ಬಂದಿದ್ದಾರೆ. ಸವಿತಾ ಪಡೆದ ಮತಗಳು 286. ಎಸ್ಡಿಪಿಎನ್ ನಫೀಸಾ ಅಕ್ಬರ್ 100 ಮತಗಳನ್ನು ಪಡೆದಿದ್ದರೆ ಉಳಿದ 3 ಅಭ್ಯರ್ಥಿಗಳು ಶತಕ ಸಮೀಪಿಸಿಲ್ಲ. ನನ್ನ ಹೆಸರು ಸವಿತಾ ರಾಕೇಶ್, ವಾರ್ಡ್ ನಂಬರ್ 8, ಮಹಾದೇವಪೇಟೆ, ರಾಣಿಪೇಟೆ, ಮುತ್ತಪ್ಪ ದೇವಸ್ಥಾನದ ಮುಂಭಾಗ ಹಾಗೂ ಬಸವೇಶ್ವರ ದೇವಸ್ಥಾನದ ಭಾಗಗಳಿಂದ ಈ ಸಲ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ನನ್ನ ಹಿಂದಿನ ಪರಿಶ್ರಮಕ್ಕೆ ಕಳೆದ ಸಲ ನಾನು ವಾರ್ಡ್ 3ರಲ್ಲಿ ನಿಂತುಬಿಟ್ಟು ವಿನ್ ಆಗಿದ್ದೆ. ಅಲ್ಲಿ ಮಾಡಿದ ಜನಪರ ಸೇವೆಗಳನ್ನ ಗಮನಿಸಿಬಿಟ್ಟು ಈ ಬಾರಿ ನೀವೇ ಬರಬೇಕು ಮೇಡಮ್ ಅಂತ ಹೇಳ್ತಾ ಇದ್ರು. ಹೋದಾಗ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ನನ್ನ ಈ ಸಲ ವಿನ್ ಮಾಡಿ ಕಳಿಸಿದ್ದಾರೆ. ಅವರ ಸೇವೆಗೆ ನಾನು ಸದಾ ಸಿದ್ಧ. ಏಕೆಂದರೆ ನನ್ನ ಮನೆ ವಾರ್ಡಿಂದ ಬರೀ 10 ಅಂಗುಲದಲ್ಲೇ ಇದೆ. ಏನು ಎಷ್ಟು ರಾತ್ರಿ 10 ಗಂಟೆ, ರಾತ್ರಿ 1 ಗಂಟೆ ಕರೆದ್ರೂ ಈ ಸವಿತಾ ರಾಕೇಶ್ ಜನರ ಸೇವೆಗೆ ಸಿದ್ಧ. ನನ್ನನ್ನು ಗೆಲ್ಲಿಸಿ ಕಳಿಸಿದ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ತಮ್ಮ ಸೇವೆಗೆ ನಾನು ಯಾವಾಗಲೂ ಸಿದ್ಧವಾಗಿರ್ತೀನಿ. 9ನೇ ವಾರ್ಡ್ ಕೂಡ ಬಿಜೆಪಿ ಪಾಲಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ನ ತಜಸುಮ್ ವಿರುದ್ಧ ಲಾಟರಿ ಮೂಲಕ ಸೋತಿದ್ದ ಬಿಜೆಪಿಯ ಕಲಾವತಿ ಈ ಬಾರಿ 299 ಮತ ಪಡೆದು ವಿಜಯಶಾಲಿಯಾಗಿದ್ದಾರೆ. ಕಲಾವತಿ, ನಾನು 9ನೇ ವಾರ್ಡಲ್ಲಿ ಬಿಜೆಪಿ ಸದಸ್ಯೆಯಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ನಾನು ಸೇಮ್ ಕೋರ್ಟಲ್ಲಿ ಕಳೆದ ಸಲ ಟಾಸಲ್ಲಿ ಹೋಗಿದ್ದು. ಈ ಸಲ ನನ್ನ ಗೆಳತಿಯರು ಎಲ್ಲರೂ ಸೇರಿ ನನ್ನ ವಿನ್ ಮಾಡಿಸಿ, ಆ ವಾರ್ಡಿನ ಜನಗಳು, ವಾರ್ಡ್ ಸದಸ್ಯರು ಎಲ್ಲರೂ ಸೇರಿ ನನ್ನ ವಿನ್ ಮಾಡಿಸಿದ್ದಾರೆ. ಅವರಿಗೂ ನನಗೆ ವೋಟ್ ಮಾಡಿದವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. 13ನೇ ವಾರ್ಡ್ನಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. ಪಕ್ಷದ ಅಭ್ಯರ್ಥಿ ಸಿಕೆ ಮಂಜುಳಾ 367 ಮತ ಪಡೆದಿದ್ದರೆ ಮಾಜಿ ಅಧ್ಯಕ್ಷೆ ಕಾವೇರಮ್ಮ ಸೋಮಣ್ಣ 200 ಮತಗಳನ್ನಷ್ಟೇ ಪಡೆದು ಸೋಲನ್ನನುಭವಿಸಿದ್ದಾರೆ. 14ನೇ ವಾರ್ಡ್ನಲ್ಲಿ ಬಿಜೆಪಿಯ ಉಷಾ ಕಾವೇರಪ್ಪ ನಿರಾಯಾಸ ಗೆಲುವು ಸಾಧಿಸಿದ್ದು 467 ಮತಗಳನ್ನು ಪಡೆದಿದ್ದಾರೆ. ಇಲ್ಲಿದ್ದ 2 ಅಭ್ಯರ್ಥಿಗಳು ನಗಣ್ಯ ಮತಗಳನ್ನು ಪಡೆದಿರುವುದು ವಿಶೇಷ. ನಾನೂರ 63 ಹೋಟೆಲ್ ನಾನು ವಿನ್ ಆಗಿದ್ದೀನಿ. ಎಲ್ಲ 14 ವಾರ್ಡ್ ಜನತೆಗೆ, ಮತದಾರ ಬಾಂಧವರಿಗೆ ನನ್ನ ಪೂರ್ವಕ ಧನ್ಯವಾದಗಳು. 15ನೇ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಪಿ ಚಂದ್ರಶೇಖರ್ 486 ಮತಗಳಿಂದ ವಿಜಯ ಸಾಧಿಸಿದ್ದಾರೆ. ನಾನು 15ನೇ ವಾರ್ಡಿಂದ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿರುತ್ತೇನೆ. ನಾನು 386 ವೋಟುಗಳಿಂದ ಲೀಡಲ್ಲಿರುತ್ತೇನೆ. ನನಗೆ ಒಟ್ಟು ಮತಗಳು 486 ಮತಗಳು ಬಂದಿರುತ್ತದೆ. ನನ್ನ ವಾರ್ಡಿನ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ನಾನು ಟೈಲರಿಂಗ್ ಉದ್ಯೋಗ ಮಾಡ್ತಾಯಿದ್ದೀನಿ. ನನ್ನ ವರ್ಚಸ್ಸು ಮತ್ತು ಅಲ್ಲಿಯ ಜನಗಳು ತೋರಿಸಿದಂತಹ ಪ್ರೀತಿ ವಿಶ್ವಾಸ, ನಾನು ಸಂಘ ಸಂಸ್ಥೆಯಲ್ಲಿ ತುಂಬ ಕೆಲಸ ಮಾಡಿ ಅನುಭವ ಇದೆ. ಹಾಗೆ ನನ್ನನ್ನು ಎಲ್ಲರೂ ಆ ವಾರ್ಡಿನ ಜನರು ಗುರುತಿಸಿದ್ದಾರೆ ಅಂತ ಹೇಳಿ. 17ನೇ ವಾರ್ಡ್ನಿಂದ ಬಿಜೆಪಿ ನಿರೀಕ್ಷಿತ ಅಭ್ಯರ್ಥಿ ಅರುಣ್ ಶೆಟ್ಟಿ 274 ಮತ ಪಡೆದು ವಿಜಯಶಾಲಿಯಾಗಿದ್ದಾರೆ. ರಾತ್ರಿ ಕರೆದ್ರು 1 ಗಂಟೆ ಕರೆದ್ರು ಹೋಗೋ ಮನುಷ್ಯ ಅಂತ ಎಲ್ಲ ಹೇಳ್ತಿದ್ರು. ಈಗ ನಾನು ಅದನ್ನೇ ಉಳಿಸ್ಕೊಳ್ತೀನಿ, ಜನರಿಗೆ ಒಳ್ಳೆಯ ಕೆಲಸ ಮಾಡ್ತೀನಿ. ಹಾಗೆ ಜನರಿಗೆ ಕರೆದ ತಕ್ಷಣ ಹೋಗಿ ಅವರ ಸಮಸ್ಯೆಗೆ ನಾನು ದುಡಿತೀನಿ. ಹಾಗೆ ಪಕ್ಷದ ಎಲ್ಲ ನಾಯಕರಿಗೂ ಮತ ಹಾಕಿದಂಥ ಮತದಾರ ದೇವರುಗಳಿಗೂ ಅವರ ಪಾದರವಿಂದಗಳಿಗೆ ನಾನು ನಮನಗಳನ್ನ ಹೇಳ್ತಿದ್ದೀನಿ. 18ನೇ ವಾರ್ಡ್ನಲ್ಲಿ ಮಾಜಿ ಸದಸ್ಯ ಉಮೇಶ್ ಸುಬ್ರಹ್ಮಣಿ 359 ಮತಗಳನ್ನು ಪಡೆದಿದ್ದಾರೆ. ಎದುರಾಳಿ ಕಾಂಗ್ರೆಸ್ನ ಪ್ರಕಾಶ್ ಆಚಾರ್ಯ 204 ಮತಗಳನ್ನಷ್ಟೇ ಪಡೆದಿದ್ದಾರೆ. 19ನೇ ವಾರ್ಡ್ನಲ್ಲಿ ಬಿಜೆಪಿಯ ಕೆಎಂ ಅಪ್ಪಣ್ಣ 340 ಮತಗಳಿಂದ ಜಯಬೇರಿ ಬಾರಿಸಿ ಮಾಜಿ ಉಪಾಧ್ಯಕ್ಷ ಕಾಂಗ್ರೆಸ್ನ ಟಿಎಂ ಅಯ್ಯಪ್ಪ ಅವರನ್ನು ಮಣಿಸಿದ್ದಾರೆ. ಅಯ್ಯಪ್ಪ ಅವರು ಪಡೆದ ಮತಗಳು 176. ಭಾಜಪದ ನಾಯಕರು ನನಗೆ ಟಿಕೆಟ್ ನೀಡುವಲ್ಲಿ ಇರಬಹುದು, ಪ್ರತಿಯೊಂದರಲ್ಲೂ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸುಮಾರು ನನಗೆ 340 ಓಟು, ನನ್ನ ಪ್ರತಿಸ್ಪರ್ಧಿಯಾದ ಟಿಎಂ ಅಯ್ಯಪ್ಪನವರಿಗೆ 176 ಓಟು, ಆಲ್ಮೋಸ್ಟ್ ಡಬಲ್, ಅರ್ಧಕ್ಕಿಂತ ಜಾಸ್ತಿ ಮತದಲ್ಲಿ ನಾನು ಗೆದ್ದಿದ್ದೇನೆ. ನಿಜವಾಗ್ಲೂ ಹರ್ಷ ಆಗ್ತದೆ ನನಗೆ ಹೇಳಲಿಕ್ಕೆ. 20ನೇ ವಾರ್ಡ್ನಲ್ಲಿ ಬಿಜೆಪಿಯ ಅನಿತಾ ಪೂವಯ್ಯ 330, ವಾರ್ಡ್ ನಂಬರ್ 21ರಲ್ಲಿ ಬಿಜೆಪಿಯ ವೈಡಿ ಶ್ವೇತಾ 195, ವಾರ್ಡ್ ನಂಬರ್ 22ರಲ್ಲಿ ಬಿಜೆಪಿಯ ಸಬಿತಾ 364 ಹಾಗೂ ವಾರ್ಡ್ ನಂಬರ್ 23ರಲ್ಲಿ ಬಿಜೆಪಿಯ ಶಾರದಾ ನಾಗರಾಜ್ 266 ಮತಗಳನ್ನು ಪಡೆದು ಜಯಮಾಲೆ ಧರಿಸಿದ್ದಾರೆ. ಅಂತಿಮ ಫಲಿತಾಂಶಕ್ಕೆ ತೀರಾ ಹತ್ತಿರವಾಗಿತ್ತು ಚಿತ್ತಾರದ ಮತದಾನೋತ್ತರ ಸಮೀಕ್ಷೆ. ಕೆಲವೊಂದು ಜಿದ್ದಾಜಿದ್ದಿಯ ವಾರ್ಡುಗಳಲ್ಲಿ ಮತದಾರ ತನ್ನ ಗೌಪ್ಯತೆಯನ್ನು ಬಿಟ್ಟುಕೊಡಲಿಲ್ಲ. ಒಟ್ಟಾರೆಯಾಗಿ 2ರಿಂದ 3 ವಾರ್ಡ್ಗಳನ್ನುಳಿದರೆ ಎಲ್ಲಾ ವಾರ್ಡ್ಗಳ ಸಾಕ್ಷಾತ್ ಸಮೀಕ್ಷೆ ಫೈನಲ್ ರಿಸಲ್ಟ್ಗೆ ಹೋಲಿಕೆಯಾಗಿದೆ. 7 ವರ್ಷಗಳ ಕಾಲ ಅಧಿಕಾರದಿಂದ ದೂರ ಉಳಿದಿದ್ದ ಬಿಜೆಪಿ ಈ ಬಾರಿ ನಗರಸಭಾ ಗದ್ದುಗೆ ಹಿಡಿಯಲು ಸಜ್ಜಾಗಿದೆ. ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ಕಾಂಗ್ರೆಸ್ ಈ ಬಾರಿ ಕುಸಿಯಲಿದೆ. ಎಸ್ಡಿಪಿಐ ತನ್ನ ಸ್ಥಾನಗಳನ್ನು ಭದ್ರ ಮಾಡಿಕೊಳ್ಳಲಿದೆ ಮತ್ತು ಜೆಡಿಎಸ್ 1-2 ಸ್ಥಾನಗಳಲ್ಲಿ ಗೆಲ್ಲಲಿದೆ ಎಂದು ಸಮೀಕ್ಷೆ ಹೇಳಿತ್ತು.
ಬಿಜೆಪಿಯು 9ರಿಂದ 12 ಸ್ಥಾನಗಳನ್ನು ಗಳಿಸಲಿದೆ ಎಂಬ ನಿರೀಕ್ಷೆಯನ್ನು ಮೀರಿ ಪಕ್ಷದ ಮೇಲೆ ಮತದಾರ ಒಲವು ತೋರಿದ್ದಾನೆ. ಕಾಂಗ್ರೆಸ್ 3ರಿಂದ 5 ಸ್ಥಾನಗಳಲ್ಲಿ ಗೆಲ್ಲುವ ನಿರೀಕ್ಷೆ ಇದ್ದರೂ ಒಂದೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳುವಂತಾಯಿತು. ಎಸ್ಡಿಪಿಐ 3ರಿಂದ 5 ಕ್ಷೇತ್ರಗಳನ್ನು ಬಗಲಿಗೆ ಹಾಕಿಕೊಳ್ಳುತ್ತದೆ ಎಂಬ ಭವಿಷ್ಯ ಸತ್ಯವಾಗಿದೆ. ವಾರ್ಡ್ 1ರಲ್ಲಿ ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿ ನೇರಾನೇರ ಹಣಾಹಣಿಯ ಭವಿಷ್ಯ ನಿಜವಾಗಿದ್ದು ಅಂತಿಮ ಫಲಿತಾಂಶ ಚಿತ್ರಾವತಿ ಕಡೆ ವಾಲಿದೆ. 2ನೇ ವಾರ್ಡ್ನಲ್ಲಿ 11 ಮಂದಿ ಅಭ್ಯರ್ಥಿಗಳ ಮತಗಳು ನಿರೀಕ್ಷೆಯಂತೆ ಹರಿದು ಹಂಚಿ ಹೋಗಿವೆ. ಅಂತಿಮವಾಗಿ ಬಿಜೆಪಿಯ ಮಹೇಶ್ ಜೈನಿ ಗೆಲುವು ಸಾಧಿಸುವ ನಿರೀಕ್ಷೆ ಸತ್ಯವಾಗಿದೆ. ಎಸ್ಡಿಪಿಐ ಅಭ್ಯರ್ಥಿಗಳಾದ 3ನೇ ವಾರ್ಡಿನ ಮೇರಿ ವೇಗಸ್, 4ನೇ ವಾರ್ಡಿನ ಮನ್ಸೂರ್ ಅಲಿ, 7ನೇ ವಾರ್ಡಿನ ಅಮೀನ್ ಮೊಹಿಸಿನ್, 11ನೇ ವಾರ್ಡಿನ ನೀಮಾ ಅರ್ಷದ್ ಅವರ ಭವಿಷ್ಯವೂ ಸತ್ಯವಾಗಿದೆ. ಆದರೆ 12ನೇ ವಾರ್ಡಿನಲ್ಲಿ ಬಶೀರ್ ಅಹಮದ್ ಗೆಲುವು ಅನಿರೀಕ್ಷಿತವಾಗಿತ್ತು. 5ನೇ ವಾರ್ಡಿನ ಚಿತ್ತಾರ ಸಮೀಕ್ಷೆಯಲ್ಲಿ ಜಾಣ ಮತದಾರ ತನ್ನ ಗುಟ್ಟನ್ನು ಬಹಿರಂಗ ಮಾಡಲೇ ಇಲ್ಲ. ಪ್ರಬಲ ಅಭ್ಯರ್ಥಿ ನಂದಕುಮಾರ್ ಅವರನ್ನು ಮತದಾರನೇ ಮಣಿಸಿದ್ದಾನೆ. 6ನೇ ವಾರ್ಡಿನಲ್ಲಿ ಕೆಎಸ್ ರಮೇಶ್ ಮತ್ತು ಮಹೇಶ್ ಕುಮಾರ್ ನಡುವೆ ನೇರ ಹಣಾಹಣಿ ಎಂದು ಹೇಳಲಾಗಿತ್ತು. ಆದರೆ ಅಂತಿಮವಾಗಿ ರಮೇಶ್ ಗೆಲ್ಲುವ ಮೂಲಕ ಪೈಪೋಟಿಗೆ ಎದುರೇಟು ನೀಡಿದ್ದಾರೆ. 8ನೇ ವಾರ್ಡಿನಲ್ಲಿ ಮತದಾರರು ಭಾರತಿ ರಮೇಶ್ ಅವರು ಹತ್ತಿರಕ್ಕೂ ಸುಳಿಯದಂತೆ ಸವಿತಾ ರಾಕೇಶ್ ಅವರನ್ನು ಗೆಲ್ಲಿಸಿದ್ದಾರೆ. ಇಲ್ಲೂ ಮತದಾರರು ಗೌಪ್ಯತೆ ಬಿಟ್ಟುಕೊಡಲಿಲ್ಲ. 9ನೇ ವಾರ್ಡಿನಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲು ಪಕ್ಷದ ಜಿಲ್ಲಾಧ್ಯಕ್ಷರು ಹರಸಾಹಸ ಮಾಡಿರುವುದು ಸತ್ಯ. ಆದರೆ ಈ ತಂತ್ರಕ್ಕೆ ಪ್ರತಿತಂತ್ರವಾಗಿ ಬಿಜೆಪಿಯ ಕಲಾವತಿ ಗೆಲುವಿಗೆ ಯುವ ಸಮೂಹ ಕೆಲಸ ಮಾಡಿದ್ದು ಫಲ ಕೊಟ್ಟಿದೆ. 10ನೇ ವಾರ್ಡ್ನಲ್ಲಿ ನಿರೀಕ್ಷಿಸಿದಂತೆ ಜನವಲಯದಲ್ಲಿ ಚಾಲ್ತಿಯಲ್ಲಿದ್ದ ಜೆಡಿಎಸ್ ಅಭ್ಯರ್ಥಿ ಮುಸ್ತು ಗೆದ್ದಿದ್ದಾರೆ. ಆದರೆ ಸ್ಪರ್ಧೆ ನೀಡಬೇಕಿದ್ದ ಸುಕುಮಾರ್ ನಗಣ್ಯ ಮತಗಳನ್ನಷ್ಟೇ ಪಡೆದಿದ್ದಾರೆ. 3 ಮಾಜಿ ಸದಸ್ಯರು ಕೂಡ ಸ್ಪರ್ಧೆ ನೀಡಲು ಶಕ್ತರಾಗಿಲ್ಲ. 13ನೇ ವಾರ್ಡ್ನಿಂದ ಬಿಜೆಪಿಯ ಸಿಕೆ ಮಂಜುಳಾ ಗೆಲ್ಲುವ ನಿರೀಕ್ಷೆಗಳು ದಟ್ಟವಾಗಿದ್ದವು. ಹಾಗೇ ಆಗಿದೆ. ಸಮೀಕ್ಷೆಯಂತೆ ಉಷಾ ಕಾವೇರಪ್ಪ 14ನೇ ವಾರ್ಡಿನಿಂದ ನಿರಾಯಾಸವಾಗಿ ಗೆಲುವು ಸಾಧಿಸಿದ್ದಾರೆ. 15ನೇ ವಾರ್ಡ್ನ ಬಿಜೆಪಿ ಅಭ್ಯರ್ಥಿ ಪಿ ಚಂದ್ರಶೇಖರ್ ಇಬ್ಬರು ಮಹಿಳಾ ಎದುರಾಳಿಗಳ ಮಧ್ಯೆಯಿಂದ ಎದ್ದು ಬರುತ್ತಾರೆ ಎಂಬ ಸಮೀಕ್ಷೆ ನಿಜವಾಗಿದೆ. ಕಗ್ಗಂಟಾಗಿದ್ದ 16ನೇ ವಾರ್ಡಿನಲ್ಲಿ ಬಿಜೆಪಿಯ ಕವನ್ ಗೆಲ್ಲುತ್ತಾರೋ, ಅಲ್ಪಮತಗಳ ಅಂತರದಿಂದ ರಾಜೇಶ್ ವಿಜಯ ಪತಾಕೆ ಹಾರಿಸುತ್ತಾರೋ ಎಂಬ ಪ್ರಶ್ನೆ ಸಮೀಕ್ಷೆ ವೇಳೆ ಎದುರಾಗಿತ್ತು. ರಾಜೇಶ್ 381 ಹಾಗೂ ಕವನ್ 352 ಮತ ಪಡೆದಿದ್ದಾರೆ. ಗೆದ್ದವರ ಅಂತರ 29 ಮತಗಳು. 17ನೇ ವಾರ್ಡ್ನಲ್ಲಿ ಅಲ್ಪಮತಗಳ ಅಂತರದಿಂದ ಅರುಣ್ ಶೆಟ್ಟಿ ಗೆಲ್ಲುತ್ತಾರೆ ಎಂದು ಜನಮತ ಹೇಳಿತ್ತು. ಆದರೆ ಅರುಣ್ 298 ಮತಗಳ ಅಂತರದಿಂದ ಗೆದ್ದಿದ್ದಾರೆ. 18ನೇ ವಾರ್ಡ್ನಲ್ಲಿ ಬಿಜೆಪಿ ಗೆಲ್ಲಲಿದೆ ಎಂಬುದು ಸಾಕ್ಷಾತ್ ಸಮೀಕ್ಷೆಯಾಗಿತ್ತು. ಉಮೇಶ್ ಗೆದ್ದು ಬೀಗಿದ್ದಾರೆ. ಸಮೀಕ್ಷೆ ವೇಳೆ 19ನೇ ವಾರ್ಡ್ನ ಬಿಜೆಪಿಯ ಕೆಎಂ ಅಪ್ಪಣ್ಣ ಗೆಲುವಿನ ತೀರ ತಲುಪಿದ್ದರು. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆಯೇ ಅಪ್ಪಣ್ಣ ಗೆದ್ದು ಬಂದಿದ್ದಾರೆ. 20ನೇ ವಾರ್ಡ್ನಲ್ಲಿ ಮಾಜಿ ಸದಸ್ಯೆ ಅನಿತಾ ಪೂವಯ್ಯ, 21ನೇ ವಾರ್ಡ್ನಲ್ಲಿ ಜುಲೇಕಾಬಿ 123, ಪ್ರತ್ಯೂಷ 127 ಹಾಗೂ ಚಿತ್ರಾವತಿ 160 ಮತಗಳನ್ನು ಪಡೆದರು. 195 ಮತ ಪಡೆದ ಶ್ವೇತಾ ಜಯಶಾಲಿಯಾಗಿದ್ದಾರೆ. ಇಲ್ಲೂ ಕೂಡ ಮತದಾರರು ತಮ್ಮ ಗುಟ್ಟು ಬಿಟ್ಟುಕೊಡಲೇ ಇಲ್ಲ. ಮಂಗಳಮುಖಿ ದೀಕ್ಷಾ ಕೇವಲ 18 ಮತ ಪಡೆದಿದ್ದಾರೆ. 22ನೇ ವಾರ್ಡಿನಲ್ಲೂ ಮತದಾರರು ಫಲಿತಾಂಶದವರೆಗೂ ಗುಟ್ಟು ರಟ್ಟು ಮಾಡಲಿಲ್ಲ. ತಾವು ಈ ವಾರ್ಡ್ ಅನ್ನು ಬದಲಿಸುತ್ತೇವೆ ಎಂಬ ನಿರ್ಧಾರವನ್ನು ಹೊರಗಿಡಲೇ ಇಲ್ಲ. ಮಿನಾಜ್ ಪ್ರವೀಣ್ ಕನಸು ಭಗ್ನವಾಗಿದ್ದು ಬಿಜೆಪಿ ವಿಜಯೋತ್ಸವ ಆಚರಿಸಿದೆ. 23ನೇ ವಾರ್ಡಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹಣಾಹಣಿಯಿದ್ದು ಬಿಜೆಪಿ ಅಭ್ಯರ್ಥಿ ಗೆಲ್ಲುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ ಎಂದೇ ಸಮೀಕ್ಷೆ ಹೇಳಿತ್ತು. ಭವಿಷ್ಯ ನಿಜವಾಗಿದೆ. 2ನೇ ದೊಡ್ಡ ಪಕ್ಷವಾಗಿ ಎಸ್ಡಿಪಿಐ ಹೊರಹೊಮ್ಮುವ ನಿರೀಕ್ಷೆಯೂ ನಿಜವಾಗಿದೆ. ಈ ಬಾರಿಯ ನಗರಸಭಾ ಚುನಾವಣೆ ರಾಜಕಾರಣಿಗಳಿಗೆ ಹಲವು ಸಂದೇಶಗಳನ್ನು ನೀಡಿದೆ. ಚುನಾವಣೆಗೆ ಸ್ಪರ್ಧಿಸಿದ್ದ ಮಾಜಿ ಅಧ್ಯಕ್ಷರುಗಳು, ಪ್ರಭಾವಿ ಅಭ್ಯರ್ಥಿಗಳು ಜನರ ಮುಂದೆ ಸೋಲೊಪ್ಪಿಕೊಂಡು ಮನೆಯ ದಾರಿ ಹಿಡಿಯುವಂತಾಗಿದೆ. ಹಣಬಲ, ಜನಬಲ ಮತ್ತು ತೋಳ್ಬಲಕ್ಕೆ ನಾವು ಮಣಿಯುವುದಿಲ್ಲ ಎಂಬುದನ್ನು ಹಾಗೂ ಜನವಿರೋಧಿ ನಡವಳಿಕೆಯನ್ನು ನಾವು ಸಹಿಸುವುದಿಲ್ಲ ಎಂಬುದನ್ನು ಬುದ್ಧಿವಂತ ಮತದಾರರು ಸಾರಿ ಹೇಳಿದ್ದಾರೆ. ಕಾಂಗ್ರೆಸ್ನ ಪ್ರಭಾವಿ ನಾಯಕ ಮಾಜಿ ಅಧ್ಯಕ್ಷ ಎಚ್ ಎಂ ನಂದಕುಮಾರ್ ಎಲ್ಲರ ನಿರೀಕ್ಷೆಯನ್ನು ಮೀರಿ ಸೋಲನ್ನಪ್ಪಿದ್ದಾರೆ. ವಾರ್ಡ್ 5ರಲ್ಲಿ ಸ್ಪರ್ಧಿಸಿದ್ದ ನಂದಕುಮಾರ್ 213 ಮತಗಳನ್ನಷ್ಟೇ ಪಡೆದಿದ್ದು ಎದುರಾಳಿ ಬಿಜೆಪಿಯ ಎಸ್ಸಿ ಸತೀಶ್ 334 ಮತಗಳನ್ನು ಬಾಚಿಕೊಂಡು 121 ಮತಗಳ ಅಂತರದಿಂದ ಮಾಜಿ ಅಧ್ಯಕ್ಷರನ್ನು ಮಣಿಸಿದ್ದಾರೆ. ವಾಸ್ತವಾಂಶವೆಂದರೆ ಸತೀಶ್ ನಗರಸಭೆಗೆ ಹೊಸಬರು. ನಂದಕುಮಾರ್ ಎಲ್ಲೇ ನಿಂತರೂ ಗೆಲ್ಲುತ್ತಾರೆ ಎಂಬ ಕಾಂಗ್ರೆಸ್ನ ನಿರೀಕ್ಷೆಗೆ ಇಲ್ಲಿ ಪೆಟ್ಟು ಬಿದ್ದಿದೆ. ಕಳೆದ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ನ ಕಾವೇರಮ್ಮ ಸೋಮಣ್ಣ ಈ ಬಾರಿ 13ನೇ ವಾರ್ಡಿನಲ್ಲಿ ಹೊಸ ಅಭ್ಯರ್ಥಿಯ ಮುಂದೆ ಸೋತಿದ್ದಾರೆ. ಬಿಜೆಪಿಯ ಸಿಕೆ ಮಂಜುಳಾ 367 ಮತ ಪಡೆದಿದ್ದರೆ ಕಾವೇರಮ್ಮ ಕೇವಲ 200 ಮತಗಳನ್ನಷ್ಟೇ ಪಡೆದಿದ್ದಾರೆ. 2ನೇ ವಾರ್ಡಿನಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಮಾಜಿ ಉಪಾಧ್ಯಕ್ಷೆ ಲೀಲಾ ಶೇಷಮ್ಮ ಅವರಿಗೂ ಸೋಲಾಗಿದೆ. ಲೀಲಾ 53 ಮತ ಪಡೆದಿದ್ದಾರೆ. ವಿಜೇತ ಅಭ್ಯರ್ಥಿ ಬಿಜೆಪಿಯ ಮಹೇಶ್ ಜೈನಿ 375 ಮತ ಪಡೆದು ಗೆದ್ದಿದ್ದಾರೆ. ಈ ಕ್ಷೇತ್ರದಲ್ಲಿ ಮಾಜಿ ಸದಸ್ಯ ಬಿಎಂ ಯಲ್ಲಪ್ಪ ಕೇವಲ 4 ಮತ ಪಡೆದಿದ್ದಾರೆ. ವಾರ್ಡ್ 10ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಮಾಜಿ ಸದಸ್ಯ ಅಬ್ದುಲ್ ರಜಾಕ್ ಪಡೆದಿರುವುದು ಕೇವಲ 36 ಮತಗಳು. ವಿಜೇತ ಅಭ್ಯರ್ಥಿಯ ಅಂತರ 106 ಮತಗಳು. ಇದೇ ವಾರ್ಡಿನಲ್ಲಿ ಮಾಜಿ ಸದಸ್ಯರುಗಳಾದ ಲಿಯಾಕತ್ ಅಲಿ 20 ಹಾಗೂ ಪೀಟರ್ 53 ಮತ ಪಡೆದು ಸೋಲನ್ನಪ್ಪಿದ್ದಾರೆ. ವಾರ್ಡ್ 11ರಲ್ಲಿ ಬಿಜೆಪಿ ಮಾಜಿ ಸದಸ್ಯೆ ಶಿವಕುಮಾರಿ 97 ಮತ ಪಡೆದು ಸೋತಿದ್ದಾರೆ. ಇದೇ ವಾರ್ಡಿನಲ್ಲಿ ಸ್ಪರ್ಧಿಸಿದ್ದ ಮಾಜಿ ಸದಸ್ಯೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ತಜಸ್ಸುಂ 51 ಮತ ಗಳಿಸಿ ಪರಾಜಿತರಾಗಿದ್ದಾರೆ.
ವಾರ್ಡ್ 12ರಲ್ಲಿ ಮಾಜಿ ಸದಸ್ಯರುಗಳಾದ ಬಿಜೆಪಿಯ ಬಿಎಂ ರಾಜೇಶ್ 140 ಹಾಗೂ ಕಾಂಗ್ರೆಸ್ನ ಮುನೀರ್ ಅಹಮದ್ 115 ಮತಗಳಿಸಿ ಪರಾಜಯ ಹೊಂದಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ನಿಂದ ಸದಸ್ಯರಾಗಿದ್ದ ಹಾಗೂ ಮೂಡ ಅಧ್ಯಕ್ಷರಾಗಿದ್ದ ಎಸಿ ದೇವಯ್ಯ ಮತ್ತು ಪಕ್ಷೇತರ ಬೇಬಿ ಮ್ಯಾಥ್ಯೂ 17ನೇ ವಾರ್ಡಿನಲ್ಲಿ ಸೋತಿದ್ದಾರೆ. 18ನೇ ವಾರ್ಡಿನಲ್ಲಿ 204 ಮತಗಳಿಸಿರುವ ಮಾಜಿ ಸದಸ್ಯ ಕಾಂಗ್ರೆಸ್ಸಿನ ಪ್ರಕಾಶ್ ಆಚಾರ್ಯ ಸೋಲುಂಡಿದ್ದಾರೆ. 19ನೇ ವಾರ್ಡಿನಲ್ಲಿ ಮಾಜಿ ಉಪಾಧ್ಯಕ್ಷ ಟಿಎಂ ಅಯ್ಯಪ್ಪ ಸೋಲನ್ನಪ್ಪಿದ್ದಾರೆ. ಇವರಿಗಿಂತ 164 ಮತಗಳ ಅಂತರದಿಂದ ಬಿಜೆಪಿಯ ಕೆಎಂ ಅಪ್ಪಣ್ಣ ಗೆದ್ದಿದ್ದಾರೆ. ಮಾಜಿ ಅಧ್ಯಕ್ಷೆ ಜುಲೇಖಾಬಿ ಅವರ ವಿಶ್ವಾಸ ಈ ಬಾರಿ ಫಲ ಕೊಟ್ಟಿಲ್ಲ. 21ನೇ ವಾರ್ಡ್ನಲ್ಲಿ ಬಿಜೆಪಿಯ ಹೊಸ ಅಭ್ಯರ್ಥಿ ವಿರುದ್ಧ ಜುಲೇಖಾಬಿ 72 ಮತಗಳ ಅಂತರದಿಂದ ಸೋಲನ್ನಪ್ಪಿದ್ದಾರೆ. ಜುಲೇಖಾಬಿಗಿಂತ ಹೆಚ್ಚಿನ 4 ಮತಗಳನ್ನು ಜೆಡಿಎಸ್ನ ಪ್ರತ್ಯೂಷ ಪಡೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಈವರೆಗೆ ಜನಪ್ರತಿನಿಧಿಗಳ ಭರವಸೆ ಆಶ್ವಾಸನೆಗಳ ಮೇಲೆ ವಿಶ್ವಾಸವಿರಿಸಿದ್ದ ಮತದಾರರು ಈ ಬಾರಿ ಬದಲಾವಣೆ ಬಯಸಿದ್ದಾರೆ. ಹೊಸ ಮುಖಗಳಿಗೆ ಆದ್ಯತೆ ನೀಡಿದ್ದಾರೆ ಮತ್ತು ಹಳೆಯ ಪ್ರಭಾವಿಗಳನ್ನು ತಿರಸ್ಕರಿಸಿದ್ದಾರೆ. ಮಡಿಕೇರಿ ನಗರಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ತೀವ್ರ ಮುಖಭಂಗ ಅನುಭವಿಸುವಂತಾಗಿದೆ. ಇತ್ತ 22 ಸ್ಥಾನಗಳಲ್ಲಿ ಸ್ಪರ್ಧಿಸಿ ಫಿನಿಕ್ಸ್ ಪಕ್ಷಿಯಂತೆ ಎದ್ದು ಬರುವ ವಿಶ್ವಾಸದಲ್ಲಿದ್ದ ಜೆಡಿಎಸ್ ಮುಗ್ಗರಿಸಿ ಬಿದ್ದಿದೆ. ಈ ಎರಡು ಪಕ್ಷಗಳ ಆತ್ಮವಿಶ್ವಾಸವನ್ನು ಮೀರಿ ಮೌನವಾಗಿ ಕೆಲಸ ಮಾಡಿರುವ ಎಸ್ಡಿಪಿಐ 9 ಕ್ಷೇತ್ರಗಳ ಪೈಕಿ 5 ಸ್ಥಾನಗಳನ್ನು ಬಾಚಿಕೊಂಡಿದೆ. ಕಾಂಗ್ರೆಸ್ ನಾಯಕರ ಪ್ರತಿಷ್ಠೆಗೆ ಪೆಟ್ಟು ಬಿದ್ದಂತಾಗಿದೆ. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಎಡವಿದ ಕಾಂಗ್ರೆಸ್ ಮತದಾರರ ಮನ ಮುಟ್ಟುವಲ್ಲಿಯೂ ವಿಫಲತೆ ಸಾಧಿಸಿತ್ತು. ಎಂಸಿ ನಾಣಯ್ಯ, ಬಿಎಜಿ ವಿಜಯ, ಟಿಪಿ ರಮೇಶ್ ಮತ್ತಿತರ ನಾಯಕರು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಮೂಗು ತೂರಿಸಿದ್ದರು. ಪಕ್ಷದ ಜಿಲ್ಲಾಧ್ಯಕ್ಷರು ಕೂಡ ಯಾವುದೇ ಅಂತಿಮ ತೀರ್ಮಾನಕ್ಕೆ ಮುಂದಾಗಲೇ ಇಲ್ಲ. ಇದಕ್ಕೂ ಮುಖ್ಯವಾಗಿ ಕಳೆದ ಬಾರಿ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದ್ದರೂ ನಗರಸಭೆಯಲ್ಲಿ ಹೇಳಿಕೊಳ್ಳುವಂತ ಬದಲಾವಣೆ ಆಗಲೇ ಇಲ್ಲ. ಒಣ ಪ್ರತಿಷ್ಠೆ, ವಾಗ್ಯುದ್ಧ, ಕಾಲಹರಣ, ಅಭಿವೃದ್ಧಿ ಹಿನ್ನಡೆ, ರಾಜಕೀಯ ಪ್ರಹಸನಗಳಲ್ಲೇ ವರ್ಷಗಳು ಉರುಳಿದವು. ಇದಕ್ಕೂ ಹಿಂದೆ ಇದ್ದ ಬಿಜೆಪಿ ಆಡಳಿತಾವಧಿಯಲ್ಲಿ ಆದ ಬದಲಾವಣೆಗಳನ್ನು ಮತದಾರರು ಪುನರ್ ಮನನ ಮಾಡುವ ಮೂಲಕ ಮತ್ತೆ ಕಮಲಕ್ಕೆ ಮತ ಹಾಕಿದ್ದಾರೆ ಎಂಬುದು ಸತ್ಯ. ಜೊತೆಗೆ ಎಸ್ಡಿಪಿಐ ಮಾಡಿದ ಸಾಮಾಜಿಕ ಸೇವೆಗಳು, ಕಳೆದ ಅವಧಿಯಲ್ಲಿ ಮಾಡಿದ ಹೋರಾಟಗಳು ಜನರ ಮನಸ್ಸಿಂದ ಮಾಸಿಲ್ಲ ಎಂಬುದು ಒಪ್ಪಿಕೊಳ್ಳಲೇಬೇಕಾದ ಸಂಗತಿ. ಗಮನಿಸಬೇಕಾದ ಅಂಶವೆಂದರೆ ಈ ಬಾರಿ ನೈಜ ಕಾಂಗ್ರೆಸ್ಸಿಗರು ಯಾರೊಬ್ಬರೂ ಗೆದ್ದಿಲ್ಲ. 16ನೇ ವಾರ್ಡ್ನಿಂದ ಗೆದ್ದಿರುವ ರಾಜೇಶ್ ಯಲ್ಲಪ್ಪ ವೈಯಕ್ತಿಕ ವರ್ಚಸ್ಸಿನಿಂದ ಮತಗಳನ್ನು ಪಡೆದವರು ಮಾತ್ರವಲ್ಲದೆ ಮೂಲತಃ ಜೆಡಿಎಸ್ನವರು. ಇನ್ನು ಜೆಡಿಎಸ್ಗೆ ಮತ್ತೊಮ್ಮೆ ನಗರಸಭಾ ಸ್ಥಾನ ಕೈಕೊಟ್ಟಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಳೆದ ಅವಧಿಯಲ್ಲಿ ಸಂಗೀತ ಪ್ರಸನ್ನ ಜೆಡಿಎಸ್ ಅಭ್ಯರ್ಥಿಯಾಗಿ ಗೆದ್ದು ಬಂದಿದ್ದರು. ಅನಂತರ ಅವರು ಬಿಜೆಪಿಯೊಂದಿಗೆ ಗುರುತಿಸಿಕೊಂಡರು. ಈ ಬಾರಿ ಜೆಡಿಎಸ್ 22 ವಾರ್ಡ್ಗಳ ಪೈಕಿ ಕೇವಲ 1 ವಾರ್ಡ್ ಅನ್ನು ಹಿಡಿಯುವಷ್ಟಕ್ಕೆ ಸೀಮಿತವಾಯಿತು. 10ನೇ ವಾರ್ಡ್ನಲ್ಲಿ ಜೆಡಿಎಸ್ನ ಮುಸ್ತು ಅವರು ತಮ್ಮ ವೈಯಕ್ತಿಕ ವರ್ಚಸ್ಸಿನಿಂದ 251 ಮತ ಪಡೆದು ಜಯಶಾಲಿಯಾದರು. ಎಲ್ಲದಕ್ಕಿಂತ ಹೆಚ್ಚಿನ ಸಾಧನೆ ಮಾಡಿರುವುದು ಎಸ್ಡಿಪಿಐ ಪಕ್ಷ. ಚುನಾವಣೆ ಮತ್ತು ಅಧಿಕಾರದಿಂದ ಹೊರತಾಗಿ ಇತರೆ ಸಂದರ್ಭದಲ್ಲೂ ಜನರ ಮಧ್ಯೆ ಕೆಲಸ ಮಾಡಿರುವ ಎಸ್ಡಿಪಿಐ ಕಳೆದ ಬಾರಿ ನಗರಸಭೆಯಲ್ಲಿ ಧ್ವನಿ ಮೊಳಗಿಸಿ ಗಮನ ಸೆಳೆದಿತ್ತು. ಈ ಬಾರಿ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಕೇವಲ 9 ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಪಕ್ಷವು 5 ಸ್ಥಾನಗಳನ್ನು ಬಗಲಿಗೆ ಹಾಕಿಕೊಂಡಿದೆ. ಆ ಮೂಲಕ 2ನೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. 3ನೇ ವಾರ್ಡ್ನಿಂದ ಮೇರಿ ವೇಗಸ್ 675, 4ನೇ ವಾರ್ಡ್ನಿಂದ ಮನ್ಸೂರ್ ಅಲಿ 701, 7ನೇ ವಾರ್ಡ್ನಿಂದ ಆಮಿನ್ ಮೌಸಿನ್ 382, 11ನೇ ವಾರ್ಡ್ನಿಂದ ನೀಮಾ ಅರ್ಷದ್ 125, 12ನೇ ವಾರ್ಡಿನಿಂದ ಬಶೀರ್ ಅಹಮದ್ 239 ಮತಗಳನ್ನು ಪಡೆದು ವಿಜೇತರಾಗಿದ್ದಾರೆ. ಗಮನಿಸಬೇಕಾದ ಅಂಶವೆಂದರೆ ಗೆದ್ದವರಲ್ಲಿ ಆಮಿನ್ ಮೌಸಿನ್, ಮನ್ಸೂರ್ ಮತ್ತು ನೀಮಾ ಅರ್ಷದ್ ಮಾಜಿ ಸದಸ್ಯರು.